Hello, good morning, dear friends and students. ವೆಲ್ಕಮ್ ಟು ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ಸ್ನೇಹಿತರೆ, ನಿಮಗೆಲ್ಲ ನಾನು ಪ್ರಾಮಿಸ್ ಮಾಡಿರೋ ಹಾಗೆ ಇವತ್ತಿನ ಒಂದು ನಮ್ಮ ಸೋಷಿಯಲ್ ಸೈನ್ಸ್ ಸೀರೀಸ್ನಲ್ಲಿ ಇವತ್ತು ನಾವು SSLC ವಿದ್ಯಾರ್ಥಿಗಳಿಗೆ, ಅದು ಸ್ಪೆಷಲಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ MCQs ಆ್ಯಂಡ್ 1 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಡಿಸ್ಕಷನ್ ಮಾಡಬೇಕಂತೇಳಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ರೀ. ಈ ವಿಡಿಯೋ ಏನಾಗಿದೆ ಅಂದರೆ ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ಇದರಲ್ಲಿ ನಾವು 2 ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಏನು ಎಂತ ಅಂತೇಳಿ ನಾವು ನಿಮಗೆ ಇಲ್ಲಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಲಕ್ಷ ಕೊಟ್ಟು ಕೇಳ್ರಿ. ಸೊ ಬರೀಲಿ. ಮೊದಲನೇದು ಏನಂದ್ರೆ, ಅಕಾರ್ಡಿಂಗ್ ಟು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಈ ಅಧ್ಯಾಯಗಳ ನಮಗೇನಾಗ್ತಾವು, ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 1 ಮಾರ್ಕ್ಸ್ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಇದರಿಂದನೇ ಕೇಳ್ತೀವಿ ಅಂತೇಳಿ ಅಂದಾರ್ರಿ. ಯಾವುದು? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಪಾಠ ಅಂದರೆ 2 ಮಾರ್ಕ್ಸ್ ಬರ್ತಾರೆ. ಯಾವುದು? ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅಂದ್ರೆ ಅದು 1 ಅಂಕನೂ ಆಗಿರ್ಬೋದು, ಅಥವಾ ಬಹು ಆಯ್ಕೆನೂ ಆಗಿರ್ಬೋದು, ಅಥವಾ ಅದೊಂದು ಆಗಿರ್ಬೋದು. ಇನ್ನೊಂದು ಜಾಗತಿಕ ಸಂಸ್ಥೆಗಳು, ಇದರಿಂದಲೂ 2. ಸಾಮಾಜಿಕ ಸ್ತර ವಿನ್ಯಾಸ ಅಂದ್ರೆ 1 ರೀ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳ ಒಂದು ಈ ಅಧ್ಯಯನದಿಂದ 2. ಭಾರತದ ಋತುಗಳು 1. ಭಾರತದ ಸಾರಿಗೆ ಹಾಗೂ ಸಂಪರ್ಕ 1. ಭಾರತದ ಪ್ರಮುಖ ಕೈಗಾರಿಕೆಗಳು 1. ಗ್ರಾಮೀಣ ಅಭಿವೃದ್ಧಿ 1. ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯಗಳು 1. ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ. ಈ 13 ಅಧ್ಯಾಯದಿಂದ ನಮಗೆ ಏನಾಗಿರ್ತದೆ ಅಂದ್ರೆ ಟೋಟಲ 16 ಕ್ವಶನ್ಗಳು ಬರ್ತಾವ್ರಿ. 8 ಬಹು ಆಯ್ಕೆಯು, 8 1 ಅಂಕದ ಪ್ರಶ್ನೆಗಳು ಅಥವಾ MCQs. 8 1 ಮಾರ್ಕ್ಸ್ 8. ಹೌದಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಏನಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಅಧ್ಯಯನದಿಂದ ಬರ್ತಕ್ಕಂಥ ಬಹು ಆಯ್ಕೆ ಹಾಗೂ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ್ರಿ. ಹೌದಾ? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ರೀ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 × 1 8. ನಮಗಿದು ಏನು ಬಹು ಆಯ್ಕೆ ಇರೋದು ಮೊದಲನೇ ಮೇನ್ ಪ್ರಶ್ನೆ. ಹೌದಾ? ಸೊ ಅದರೊಳಗೆ ನೋಡ್ರಿ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ ಯಾವುದು? ಹೌದಾ? ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತೆ ರೀ. ಸೊ ಇಲ್ಲಿ ಬರ್ರಿ, ಏನದ? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತೇಳಿ ಕೇಳಿದಾರೆ ನಮಗೆ. ಹೌದಾ? 1773 ರೆಗ್ಯುಲೇಟಿಂಗ್ ಕಾಯ್ದೆ, 1833 ಚಾರ್ಟರ್ಡ್ ಕಾಯ್ದೆ, 1935 ಭಾರತ ಸರ್ಕಾರದ ಕಾಯ್ದೆ, 1909 ಭಾರತೀಯ ಪರಿಷತ್ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ ಮೇನ್ ಉದ್ದೇಶ ಏನಪ್ಪ ಅಂದ್ರೆ, ಇದೇನು ಮಾಡ್ತದೆ, ಮುಸ್ಲಿಮರಿಗೆ ಪರ್ಯಾಯವಾದಂಥ ಒಂದು ಮತಗಟ್ಟೆಯನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ. 1935 ಏನು ಮಾಡ್ತದೆ, ನಮಗೆ ಫೆಡರಲ್ ಸಿಸ್ಟಮ್, ಪ್ರಾಂತೀಯ ಸಂಸದೀಯ ರೀತಿಯ ಸರ್ಕಾರವನ್ನು ನೀಡುವಂಥ ಕಾರ್ಯವನ್ನು ಮಾಡ್ತದೆ. 1833 ಕಾಯ್ದೆ ಏನು ಮಾಡ್ತದೆ ನಮಗೆ, ಅದು ಚಾರ್ಟರ್ಡ್ ಕಾಯ್ದೆ ಅಂದರೆ ಅದು 20 ವರ್ಷಗಳ ಕಾಲ ಏನು ಮಾಡೋದು, ಲೈಸೆನ್ಸ್, ಯಾವ ಲೈಸೆನ್ಸು, ಈಸ್ಟ್ ಇಂಡಿಯಾ ಕಂಪ್ನಿ ಲೈಸೆನ್ಸನ್ನು ವಿಸ್ತರಣೆ ಮಾಡೋದಾಗಿರ್ತದೆ ಆ ಕಾಯ್ದೆ ಪ್ರಕಾರ. ಹೌದಾ? ಚಾರ್ಟರ್ಡ್ ಕಾಯ್ದೆ ಪ್ರಕಾರಗಳ. ಹೌದಾ? ಹಾಗಾದರೆ ಇಲ್ಲಿ ಆನ್ಸರ್ ಏನು ಉಳಿತ್ರಿ? 1773 ರೆಗ್ಯುಲೇಟಿಂಗ್ ಕಾಯ್ದೆ. ಅಂದರೆ ಆನ್ಸರ್ ಏನಾಯಿತು? 1773 ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಇವಾಗ ಬರ್ರಿ, 2ನೇದ್ದು ಏನಪ್ಪ ಅಂದ್ರೆ, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ವಾನ್ ಹೆಸ್ಟಿಂಗ್, ಕಾನ್ವೆಲೆಸ್ಲಿ, ಹೌದಾ, ಡಾಲ್ ಹೌಸಿ ಮತ್ತು ವೆಲೆಸ್ಲಿ. ಹೌದಾ? ಸೊ ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ನೋಡ್ರಿ, ಆಪ್ಷನ್ ಸಿ ವಾನ್ ಹೆಸ್ಟಿಂಗ್, B ಕಾರ್ನ್ವಾಲಿಸ್, C ಲಾರ್ಡ್ ವೆಲೆಸ್ಲಿ, D ಡಾಲ್ ಹೌಸಿ. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಕಾರ್ನ್ವಾಲಿಸ್ ಅನ್ನೋದು ಸರಿಯಾದ ಉತ್ತರ ರೀ. 3ನೇದು, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ ಬ್ರಿಟಿಷ್ ಗವರ್ನರ್ ಯಾರಂತೇಳಿನ ಅರ್ಥ ಇದ್ರದ. ಏನು? ವಿಲಿಯಂ ಬೆಂಟಿಂಗ್, B ವಾನ್ ಹೆಸ್ಟಿಂಗ್, C ಡಾಲ್ ಹೌಸಿ, D ಥಾಮಸ್ ಮನ್ರೋ. ವಿಲಿಯಂ ಬೆಂಟಿಂಗ್ ಕೇವಲ
ಏನು ಮೆಕಾಲೆ ಒಂದು ವರದಿ ಆಧಾರದ ಮೇಲೆ ಏನು ಮಾಡ್ತಾನೋ ಇಂಗ್ಲೀಷ್ ಶಿಕ್ಷಣವನ್ನು ಇಲ್ಲಿ ಜಾರಿಗೆ ಮಾಡ್ತಾನೆ ರೀ ಯಾರು ವಿಲಿಯಂ ಬೆಂಟಿಂಗ್. ಹೌದಾ? ಆದರೆ ವಾರ್ನ್ ಹಸ್ಟಿಂಗು ಕಿಂತನೂ ಡಾಲ್ಹೌಸಿ ಏನಾಗ್ತಾನಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಾನೆ. ಯಾಕಂದ್ರೆ ಅವೇ ಇಲ್ಲಿ 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ದು ನಮ್ಮ ಇಂಡಿಯಾದಲ್ಲಿ. ಹೌದಾ? ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ. ಆಲ್ರೆಡಿ ನಾನು ಇದನ್ನು ಡಿಸ್ಕಷನ್ ಮಾಡಿದ್ದೇನೆ ರೀ ನಿಮ್ಮ ಜೊತೆಗೆ. ಹೌದಾ? 1909 ಭಾರತೀಯ ಪರಿಷತ್ ಕಾಯ್ದೆ, 1919 ಭಾರತ ಸರ್ಕಾರದ ಕಾಯ್ದೆ, 1935 ಭಾರತ ಸರ್ಕಾರದ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. ನೋಡ್ರಿ, ಈ ಎಲ್ಲ ಕಾಯ್ದೆಗಳಿಂದ 1909 ಕಾಯ್ದೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ರೀ. 1909 ಕಾಯ್ದೆ ಇದರ ಪ್ರಕಾರ ಬರೀ ಮುಸ್ಲಿಮರಿಗೆ ಅಷ್ಟೇ ಏನಾಗ್ತದೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ರೀ. 1919 ಕಾಯ್ದೆ ಪ್ರಕಾರ ಏನು ಮಾಡ್ತಾರು, ಅಲಾಂಗ್ ವಿತ್ ಮುಸ್ಲಿಮರ ಜೊತೆಗೆ ಸಿಖ್, ಯುರೋಪಿಯನ್ಸ್ ಇವರಿಗೆ ಏನು ಮಾಡ್ತಾರು, ಸಪ್ರೇಟಾಗಿ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರು, ಪ್ರತ್ಯೇಕವಾದ ಮತಗಟ್ಟೆ ವ್ಯವಸ್ಥೆಯನ್ನು, ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಹೌದಾ? ನೆಕ್ಸ್ಟ್, 1935 ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆಂದರೆ ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿತ್ತು, ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿತ್ತು, ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿತ್ತು, ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಇದು ಡಿ ಸರಿಯಾದ ಉತ್ತರ. ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿದ್ರಿ. ನೆಕ್ಸ್ಟ್, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ವಾನ್ ಹಸ್ಟಿಂಗ್, ಕಾರ್ನ್ವಾಲಿಸ್, ವೆಲೆಸ್ಲಿ, ಡಾಲ್ಹೌಸಿ. ಆನ್ಸರ್ ಏನ್ರಿ? ಕಾರ್ನ್ವಾಲಿಸ್. ನೆಕ್ಸ್ಟ್, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವ ವರದಿ ರೀ? ಅಲೆಕ್ಸಾಂಡರ್ ರೀಡ್ ವರದಿ, ಮೆಕಾಲೆ ವರದಿ, ಚಾರ್ಲ್ಸ್ ವುಡ್ ವರದಿ, ಫಿಲ್ ವರದಿ. ಸೊ ಉತ್ತರ ಏನಾಗ್ತದೆ? ಮೆಕಾಲೆ ವರದಿ ರೀ. ಅವನು ವರದಿ ಆಧಾರದ ಮೇಲೆ ಏನು ಮಾಡ್ತಾನೆ, ವಿಲಿಯಂ ಬೆಂಟಿಂಗ್ ನಮ್ಮ ಭಾರತದಲ್ಲಿ ಇಂಗ್ಲೀಷ್ ಎಜುಕೇಷನನ್ನು ಜಾರಿಗೆ ತರ್ತಾರೆ ರೀ. ಹೌದಾ? 8ನೇದು ಏನು, ಹಿಂದೂಸ್ತಾನದ ಎಲ್ಲ ಮೂಲ ನಿವಾಸಿಗಳು ಭ್ರಷ್ಟರು ಎಂಬ ಹೇಳಿಕೆಯನ್ನು ನೀಡಿದವರು ವೆಲೆಸ್ಲಿ, ಕಾರ್ನ್ವಾಲಿಸ್ ಅಥವಾ ವಾನ್ ಹಸ್ಟಿಂಗ್. ಹೌದಾ? ಕಾರ್ನ್ವಾಲಿಸ್ ಅಥವಾ ಏನಂದರೆ ನೆಕ್ಸ್ಟು ಅಥವಾ ವಾನ್ ಹಸ್ಟಿಂಗ್ ಅಥವಾ ಡಾಲ್ಹೌಸಿ ಅಂತೇಳಿ ನಮ್ಗೆ ಆಪ್ಷನ್ಸ್ ಕೊಟ್ಟಾರಿ. ಇದರ ಉತ್ತರ ಏನಾಗ್ತದೆ? ಕಾರ್ನ್ವಾಲಿಸ್ ಆಗ್ತದೆ. ನೆಕ್ಸ್ಟ್ ಬರ್ರಿ, ಸೆಕೆಂಡು ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇದರಲ್ಲಿ ಬರುವಂಥ ಪ್ರಶ್ನೆಗಳು ರೀ. ಯಾವುದು ನೋಡ್ರಿ, 1 ಅಂಕದ ಪ್ರಶ್ನೆಗಳು ರೀ. 8 ಇರ್ತಾವೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 1 ವಾಕ್ಯದಲ್ಲಿ ಉತ್ತರಿಸಿರಿ. 8 × 1 8. ಓಕೆ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಇದು ವಿಲಿಯಂ ಬೆಂಟಿಂಗ್, ನಿಮಗೆಲ್ಲ ಗೊತ್ತಿರುವಂತೆ. ಹೌದಾ? ನೆಕ್ಸ್ಟ್, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಮಹಲ್ವಾರಿ ಪದ್ಧತಿ ರೀ, ಇಬ್ಬರದರ್. ಹೌದಾ? ಒಬ್ಬರು RM ಬರ್ಡ್ ಆ್ಯಂಡ್ ಮತ್ತೊಬ್ಬರು ರೀ ಜೇಮ್ಸ್ ಥಾಮ್ಸನ್. ಇವರು ಇಬ್ಬರು. ಹೌದಾ? ನೆಕ್ಸ್ಟ್, ಮಹಲ್ ಅಂದರೆ ಏನು? ಮಹಲ್ ಅಂದರೆ ಏನು ರೀ? ಮಹಲ್ವಾರಿ ಪದ್ಧತಿ ಒಳಗೆ ಮಹಲ್ ಅಂದರೆ ಏನು? ಮಹಲ್ ಅಂದರೆ ತಾಲೂಕು. ಹೌದಾ? ನೆಕ್ಸ್ಟ್, ಪಾಲಿಸಿ ಆಫ್ ಅಸಂಪ್ಷನ್ ಎಂದರೆ ಅಂದ್ರೆ ಬ್ರಿಟಿಷರ ಬಗ್ಗೆ ಭಾರತೀಯರಿಗಿರುವ ಅಭಿಪ್ರಾಯವನ್ನು ತಿಳಿಯಲು ಭಾರತೀಯರಿಗೆ ನೀಡಿದ ಪ್ರಾತಿನಿಧ್ಯ. ಇದನ್ನೇನಂತೇಳಿ ಕರಿತೀವಿ? ನಾವು ಪಾಲಿಸಿ ಆಫ್ ಅಸಂಪ್ಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ದಿವಾನಿ ಅದಾಲತ್ ಅಂದರೆ ಏನು? ನೋಡ್ರಿ, ಡಾಲ್ಹೌಸಿ ಏನು ಮಾಡ್ತಾನು, ಪ್ರತಿಯೊಂದು ಜಿಲ್ಲೆಯೊಳಗೂ 2 ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ ರೀ. ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್. ದಿವಾನಿ ಅದಾಲತ್ ಅಂದರೆ ಏನು ರೀ? ನಾಗರಿಕ ನ್ಯಾಯಾಲಯಗಳು ರೀ, ಸಿವಿಲ್ ಕೋರ್ಟ್ಸ್ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ ಒಳಗೆ. ನಿಜಾಮತ್ ಅದಾಲತ್ ಅಂದರೆ ಏನು ರೀ? ಇದು ಅಪರಾಧಿ ಅಥವಾ ಅಪರಾಧ ನ್ಯಾಯಾಲಯಗಳು ಇವು. ಹೌದಾ? ಕ್ರಿಮಿನಲ್ ಕೋರ್ಟ್ಸ್. ನೆಕ್ಸ್ಟ್, 1858ರಲ್ಲಿ ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕೊಂಡವರು ಯಾರು? ಲಾರ್ಡ್ ಕೆನ್ನಿಂಗ್ ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್, ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವನ್ನು ನೋಡ್ರಿ. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ಅಥವಾ ಲೈಸೆನ್ಸನ್ನು ವಿಸ್ತರಿಸುವುದೇ ಅದರ ಮುಖ್ಯ ಉದ್ದೇಶ ರೀ. ಹೌದಾ? ನೆಕ್ಸ್ಟ್, ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು? ಸುಬೇದಾರ್ ರೀ, ಹೈಯೆಸ್ಟ್ ಹುದ್ದೆ ಅದು. ಹೌದಾ? ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಚಾರ್ಲ್ಸ್ ಮೆಟ್ಕ್ಯಾಪ್. ಓಕೆ. ನೆಕ್ಸ್ಟ್,
ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. ಹೌದಾ, ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ರಿ, ನಾವು ಆಗಲೇ ಬ್ಲೂ ಪ್ರಿಂಟನ್ನು ನೋಡಿರೋ ಪ್ರಕಾರ ನಮ್ಮದು ಎರಡನೇದು ಯಾವ್ದು ರೀ? ಮೈಸೂರಿನ ಒಡೆಯರ್ ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇನ್ನೇನು ಮಾಡೋಣ, 1 ಅಂಕದ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ್ರಿ. ಬರೀಲಿ ಮೊದಲನೇದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅದೇ ಬಹು ಆಯ್ಕೆ. ಹೌದಾ, ಫಸ್ಟು, ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು? ಸಂಚಿ ಹೊನ್ನಮ್ಮ, ಶ್ಯಾಮಶಾಸ್ತ್ರಿ, ಬಸಪ್ಪ ಶಾಸ್ತ್ರಿ, ತಿರುಮಲರಾಯ. ಹೌದಾ, ತಿರುಮಲರಾಯ. ಸೊ ಇಲ್ಲಿ ಆನ್ಸರ್ ಏನು? ಬಸಪ್ಪ ಶಾಸ್ತ್ರಿಗೆ ಏನಂತೇಳಿ ಕರಿತೀವಿ ನಾವು? ಅಭಿನವ ಕಾಳಿದಾಸ ಅಂತೇಳಿ ಕೂಡ ಕರಿತೀವಿ ರೀ. ನೆಕ್ಸ್ಟ್ ಎರಡನೇದು, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ. ನೋಡ್ರಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು ಮದ್ರಾಸ್ ಒಪ್ಪಂದದ ಮೂಲಕ. ಹೌದಾ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು ಮಂಗಳೂರು ಒಪ್ಪಂದದ ಪ್ರಕಾರ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ. ಮತ್ತು ಈ ಸಾಲ್ಬಾಯಿ ಒಪ್ಪಂದ ಅಂತೇಳಿ ಏನು ಕೊಟ್ಟರಲ್ಲ ಇಲ್ಲಿ, ಇದೇನಾಗ್ತದೆ ಅಂದರೆ ಇದು ಆಂಗ್ಲೋ ಮರಾಠ ಮೊದಲನೇ ಯುದ್ಧ ಕೊನೆಗಾಣಕ ಮಾಡ್ಕೊಂಡಂಥ ಒಪ್ಪಂದ ಆಗ್ತದೆ ಮರಾಠರು ಮತ್ತು ಬ್ರಿಟಿಷರ ನಡುವೆ. ಸೊ ನೋಡ್ರಿ, ಇನ್ನು ನೋಡ್ರಿ ಕರೆಕ್ಟಾಗಿ ಒಂದ್ಸಲ ಏನಂದ್ರೆ ನೋಡ್ರಿ, ಇದು ಏನಿದು ಮೊದಲನೇ ಯುದ್ಧಕ್ಕೆ, ಇದು ಏನಿದು ಎರಡನೇ ಯುದ್ಧಕ್ಕೆ, ಇದೇನ್ರಿ ಮೂರನೇ ಯುದ್ಧಕ್ಕೆ, ಇದೇನಿದು ಮೊದಲನೇ ಮರಾಠ ಯುದ್ಧಕ್ಕಿದು. ಮರಾಠರಿಗೆ ಮತ್ತು ಬ್ರಿಟಿಷರ ನಡುವೆ ಆಗುವುದು ಯಾವುದು? ಸಾಲ್ಬಾಯಿ ಒಪ್ಪಂದ. ಆದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ಇವರಿ. ಮದ್ರಾಸ್ ಒಪ್ಪಂದ ಮೊದಲನೇ ಯುದ್ಧಕ್ಕೆ, ಎರಡನೇ ಯುದ್ಧಕ್ಕೆ ಮಂಗಳೂರು ಒಪ್ಪಂದ, ಮೂರನೇದಕ್ಕೆ ಶ್ರೀರಂಗಪಟ್ಟಣ ಒಪ್ಪಂದ ರೀ. ಸೊ ಆನ್ಸರ್ ಏನಂತೇಳಿ ನಿಮಗೆ ಗೊತ್ತಾಗಿದೆ, ಮದ್ರಾಸ್ ಒಪ್ಪಂದ. ಹೌದಾ, ನೆಕ್ಸ್ಟ್ ಬರ್ರಿ, ಸುರಪುರವು ಈ ಕೆಳಕಂಡ ಜಿಲ್ಲೆಯಲ್ಲಿದೆ ಯಾವುದ್ರಿ? ಕಲಬುರಗಿನೋ, ಬಳ್ಳಾರಿನೋ, ರಾಯಚೂರು, ಏನು ಯಾದಗಿರಿ ರೀ? ಯಾದಗಿರಿ ಇದ್ದ ಸರಿಯಾದ ಉತ್ತರ ರೀ. ಯಾದಗಿರಿ ಸರಿಯಾದ ಉತ್ತರ. ನೆಕ್ಸ್ಟ್ ಬರ್ರಿ, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಇರಿಸಿದ ಸ್ಥಳ? ಕಿತ್ತೂರು, ನಂದಗಡೋ, ಬೆಳಗಾವಿನೋ, ಸಂಗಾವಿ ರೀ? ಇದು ನಂದಗಡ ಸರಿಯಾದ ಉತ್ತರ ರೀ. ಹೌದಾ, ನೆಕ್ಸ್ಟ್ ಬರ್ರಿ, ಪೋಟೋ ನೋವೋ ಕದನದ ಪರಿಣಾಮ ಏನ್ರಿ? ಈ ಯುದ್ಧದ ಪರಿಣಾಮ ಏನಾಗ್ತದ ನೋಡ್ರಿ. ಮೊದಲನೇದು ಏನು ಕೊಟ್ಟರು ಅವರು? ಹೈದರಾಲಿ ಬ್ರಿಟಿಷರಿಂದ ಪರಾಭವಗೊಂಡನು, ಅಂದ್ರೆ ಸೋಲುಂಡನು ಅಂತೇಳಿ ಆಗ್ಬೋದು. ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವಗೊಂಡನು. ಬ್ರಿಟಿಷರಿಂದ ಕಿತ್ತೂರು ಪರಾಭವಗೊಂಡಿದ್ದು. ದೊಂಡಿಯಾಬಾಗ್ನು ಹುತಾತ್ಮನಾದನು. ಇಲ್ಲಿ ಎ ಸರಿಯಾದ ಉತ್ತರ ರೀ. ಹೈದರಾಲಿ ಏನಾಗ್ತಾನೋ ಇಲ್ಲಿ ಸೋಲ್ತಾನೆ. ನೆಕ್ಸ್ಟ್, ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ? ಜೈ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು, ರಾಜ ಒಡೆಯರು. ಸೊ ಸಿ ಕರೆಕ್ಟ್ ಉತ್ತರ ರೀ ಇಲ್ಲಿ. 10ನೇ ಚಾಮರಾಜೇಂದ್ರ ಒಡೆಯರು. ಮಹಾತ್ಮ ಗಾಂಧೀಜಿ ಅವರು ರಾಜರ್ಷಿ ಎಂದು ಕರೆದಿದ್ದು ಯಾರನ್ನ? ಜೈ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು, ರಾಜ ಒಡೆಯರು. ಅತ್ಯಂತ ಪ್ರಸಿದ್ಧದವರು ಯಾರ್ರೀ? ಮೈಸೂರು ರಾಜ ಯಾವುದು? ಮೈಸೂರು ಒಡೆಯರೊಳಗೆ ಅದು ಬಿ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅತ್ಯಂತ ಪ್ರಸಿದ್ಧರು ಇವರು. ಹೌದಾ, ನೆಕ್ಸ್ಟ್ ಬರ್ರಿ, ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು? ಜೈ ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜೇಂದ್ರ ಒಡೆಯರ್, ರಾಜ ಒಡೆಯರು ಕರೆಕ್ಟ್ ಉತ್ತರ ಡಿ. ಓಕೆ, ನೆಕ್ಸ್ಟ್, ಮೈಸೂರು ಸಂಸ್ಥಾನದ ರಾಜಗೀತೆ ಆಗಿದ್ದು ಯಾವುದ್ರಿ? ಕಾಯೋ ಶ್ರೀ ಗೌರಿ ಅಥವಾ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಪಾಲಿಸಮ್ಮನ್ನು ಚಾಮುಂಡೇಶ್ವರಿ, ಜೈ ಭಾರತ ಜನನಿಯ ತನುಜಾತೆ, ಯಾವೂ ಅಲ್ಲ, ಎ ಇದೆ ಕರೆಕ್ಟ್ ಉತ್ತರ ರೀ, ಕಾಯೋ ಶ್ರೀ ಗೌರಿ. ಹೌದಾ, ನೆಕ್ಸ್ಟ್, ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ? ಮಾರಾನಾಯಕನು ಎದುರಾಯನಿಗೆ ಮಗಳನ್ನು ಕೊಡಬೇಕೆಂದು ಮಹಾರಾಣಿಗೆ ಆಜ್ಞೆ ಮಾಡಿದನು. ನೋಡ್ರಿ, ಕಹಾನಿ ಇಲ್ಲಿ ಒಂದು ಕಥೆ ಅದ, ನಿಮ್ಗೆ ಏನೋದು ಇತಿಹಾಸ ಅದ, ಇತಿಹಾಸ ಹೇಳ್ತೀನಿ ಕೇಳ್ರಿ. ನೋಡ್ರಿ, ಚಾಮರಾಜರು ಯಾವಾಗ ಮರಣವನ್ನು ಹೊಂತಾರೋ ಅವ್ರು ರಾಜರಾಗಿರ್ತಾರೆ 16ಕ್ಕೆ. ಆವಾಗ ಮಾರನಾಯಕ ಏನು ಮಾಡ್ತಾನೋ, ತಾನ ಏನು ಯುವರಾಣಿಯನ್ನು ಮದುವೆಯಾಗಿ ತಾನೇ ರಾಜನಾಗಬೇಕಂತೇಳಿ ಬಯಸ್ತಾನೆ. ಆವಾಗ ಅದನ್ನು ಮಹಾರಾಣಿ ಏನು ಮಾಡ್ತಾಳು? ವಿರೋಧ ಮಾಡ್ತಾಳೆ. ಹೌದಾ, ಅದನ್ನು ಮಹಾರಾಣಿ ವಿರೋಧ ಮಾಡಬೇಕಾದ್ರೆ ವಿರೋಧ ಮಾಡ್ತಿರ್ತಾಳೆ. ಆದರೆ ಆಕೆಗೆ ಸರಿಯಾದ ರೀತಿಯಾದಂಥ ಒಂದು ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಎದುರಾಯರು.
ಅವ್ರೇನು ಮಾಡ್ತಾರೋ ಮಾರನಾಯಕನನ್ನು ಕೊಲ್ತಾರೋ, ಮಹಾರಾಣಿಗೆ ಸಹಾಯ ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ಮಹಾರಾಣಿ ಏನು ಮಾಡ್ತಾಳು, ತನ್ನ ಮಗಳನ್ನು ಎದುರಾಯನಿಗೆ ಕೊಡ್ತಾಳೆ. ಅಂದರೆ ಇಲ್ಲಿ ನೋಡ್ರಿ ಯಾವ ಉತ್ತರ ಸರಿಯಾಗ್ಬೋದು, ಯಾವ ಆಪ್ಷನ್ ಸರಿಯಾಗ್ಬೋದು ಅಂತೇಳಿ ನೀವು ನೋಡ್ರಿ ಮತ್ತು ಕಮೆಂಟ್ ಮಾಡಿರಿ ನೋಡೋಣ. ಈಗ ನಾ ಹೇಳಿದ್ದೀನಿ ಇಷ್ಟೆಲ್ಲ ಆದಮೇಲೆ ಮಾರನಾಯಕನು ಎದುರಾಯನಿಗೆ ಮಗಳನ್ನು ಕೊಡಬೇಕೆಂದು ಮಹಾರಾಣಿಗೆ ಆಜ್ಞೆ ಮಾಡಿದನು. ಎದುರಾಯನು ಸುಂದರನಾಗಿದ್ದು ಮತ್ತು ಮಹಾರಾಣಿಯ ಮಗಳು ಅವಳನ್ನು ಪ್ರೀತಿಸುತ್ತಿದ್ದಳು. ಚಾಮರಾಜನು ಎದುರಾಯನಿಗೆ ಮಗಳನ್ನು ಕೊಡುವಂತೆ ಮಹಾರಾಣಿಯನ್ನು ಒತ್ತಾಯಿಸಿದನು. ಎದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಸೊ ಡಿ ಕರೆಕ್ಟ್ ಉತ್ತರ ಆಯ್ತು ರೀ ಇಲ್ಲಿ. ಹೌದಾ? ನೆಕ್ಸ್ಟ್ ಬರ್ರಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳು ರೀ. ಭಾರತದ ಇತಿಹಾಸದಲ್ಲಿ 18ನೇ ಶತಮಾನವು ಏನೆಂದು ಚಿತ್ರಿಸಲ್ಪಟ್ಟಿದೆ? ಏನಂತೇಳಿರಿ? ರಾಜಕೀಯ ಸಮಸ್ಯೆಗಳ ಶತಮಾನ ಅಂತೇಳಿ ಕರಿತೀವಿ ನಾವು. ಹೌದಾ? ನೆಕ್ಸ್ಟ್, ರಾಣಿ ಚೆನ್ನಮ್ಮಳನ್ನು ಬೈಲುಂಗಲಿನಿಂದ ಕುಸ್ಗೊಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು? ಬೈಲುಂಗಲ ಬೆಳಗಾವಿ ಡಿಸ್ಟಿಕ್ ಒಳಗೆ, ಕುಸ್ಗೊಲ್ ಇರೋದು ಧಾರವಾಡ ಡಿಸ್ಟಿಕ್ ಒಳಗೆ. ಸೊ ಬೈಲುಂಗಲಿಂದ ಅವ್ರನ್ನ ಏನು ಮಾಡ್ತಾರೆ, ಕುಸ್ಗೊಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. ಯಾಕಂದ್ರೆ ಚೆನ್ನಮ್ಮನ ಕುಮ್ಮಿಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಬಹುದೆಂಬ ಒಂದು ಗುಮಾನಿನಿಂದ ಅಥವಾ ನಡೆಸುತ್ತಿದ್ದಾನೆಂಬ ಗುಮಾನಿಯಿಂದ ಏನು ಮಾಡ್ತಾರೋ ಅವರನ್ನು ಸ್ಥಳಾಂತರ ಮಾಡ್ತಾರೆ. ನೆಕ್ಸ್ಟ್, 2ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು? ನಿಮ್ಗೆ ಆಲ್ರೆಡಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು MCQ ಒಳಗೆ ನೋಡಿದ್ದೀವಿ. 2ನೇದು ಯಾವುದು ರೀ? ಮಂಗಳೂರು. 3ನೇದು ಯಾವುದು? ಕಮೆಂಟ್ ಮಾಡಿರಿ ನೋಡೋಣ. 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. ಹೌದಾ? ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಇದೇ ಕಾರಣ. ಏನು? ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿಷೇಧಿಸಿ ಕಾನೂನನ್ನು ಜಾರಿಗೆ ತಂದಿರೋದ್ರಿಂದ. ಹೌದಾ? ಸರಿ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದ ಮೈಸೂರಿನ ದೊರೆ ಯಾರು? ರಾಜ ಒಡೆಯರು. ಕರೆಕ್ಟ್ ಉತ್ತರ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಒಡೆಯರು ಯಾರು? ಅಂತರೇನ್ರಿ? 10ನೇ ಚಾಮರಾಜೇಂದ್ರ ಒಡೆಯರು ಸಹಾಯ ಮಾಡ್ತಾರೆ. ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಸಲಹೆ ಅಂತೆ 10ನೇ ಚಾಮರಾಜೇಂದ್ರ ಒಡೆಯರು ಏನು ಮಾಡ್ತಾರಂದ್ರೆ, ಈ ದಲಿತರಿಗಾಗಿ ಒಂದು ಸಪ್ರೇಟ್ ಆದಂಥ ಪ್ರತ್ಯೇಕವಾದಂಥ ಒಂದು ಶಾಲೆಯನ್ನು ತೆರೀತಾರೆ. ಇದು ಕೂಡ ನೀವು ನೆನಪಿಟ್ಕೋಬಹುದು. ನೆಕ್ಸ್ಟ್, ರೈತರ ದಂಗೆ ಎಂದರೇನು ಅಥವಾ ರೈತರ ಬಂಡಾಯ ಎಂದರೆ ಅರ್ಥವೇನು? ಏನು ನೋಡ್ರಿ, ಈ ಪಾಠದೊಳಗೆ ಅಮರ ಸುಳ್ಯ ದಂಗೆ ಅಂತೇಳಿ ಏನು ಬರ್ತಲ್ಲ, ಅದನ್ನು ನಾವು ರೈತರ ದಂಗೆ ಅಂತೇಳಿ ಕರಿತೀವಿ. ಹೌದಾ? ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಳಗೆ ಮಿಕ್ಕಿದ್ದವು 11 ಪಾಠಗಳೇನಿದಾವೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ರೀ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ಏನು ನೀವು ಸೋಮವಾರ ದಿನ ಏನು ಬರೀತಾ ಇದ್ರಲ್ಲ 2ನೇ ಒಂದು ಪ್ರಿಪರೇಟರಿ ಎಕ್ಸಾಮನ್ನು, ಅದಕ್ಕಿಂತ ಮುಂಚಿತವಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಆದರೆ ಒಂದು ವಿಶ್ವಾಸ ನಿಮಗೆ ಕೊಡಬಲ್ಲೆ, ನಾನು ನಿಮ್ಮ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರೋದ್ರೊಳಗೆ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಈವನ್ ನಾವು ಇಂಡಿಯಾ ಮ್ಯಾಪಿಗೆ ಸಂಬಂಧಪಟ್ಟಂಥ ಮುಖ್ಯವಾದಂತಹ ಒಂದು ಇಂಡಿಯಾ ಮ್ಯಾಪಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡೋರಿದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಜೊತೆಗಿರ್ರಿ. ಮತ್ತು ಇವೇ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತಾವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.